ಎಲ್ರಿಗೂ ನಮಸ್ಕಾರ. ಇವತ್ತು ಬಳ್ಳಾರಿ ಜಿಲ್ಲೆಯ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಬಳ್ಳಾರಿ ಜಿಲ್ಲೆ ನಮಗಾಗಲೇ ಗೊತ್ತಿರೋ ಹಾಗೆ ಪ್ರಖ್ಯಾತಿ ಪಡೆದಿದೆ. ಇದು ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ ಜಿಲ್ಲೆಯಾಗಿದೆ. ಇತ್ತೀಚೆಗಷ್ಟೇ 2021ರಲ್ಲಿ ವಿಜಯನಗರ ಜಿಲ್ಲೆ ಈ ಬಳ್ಳಾರಿ ಜಿಲ್ಲೆಯ ವಿಘಟನೆಯಿಂದ ಅದು ಹೊಸದಾದ ಜಿಲ್ಲೆಯಾಗಿ ಕರ್ನಾಟಕದ ಒಂದು ಭಾಗವಾಗಿದೆ. ಇಲ್ಲಿನ ವಿಸ್ತೀರ್ಣ 8,447 ಕಿಲೋಮೀಟರ್ ಸ್ಕ್ವೇರ್. ಇಲ್ಲಿನ ತಾಲೂಕುಗಳು ಬಂದು ಬಳ್ಳಾರಿ, ಕಂಪ್ಲಿ, ಸಂಡೂರು, ಸಿರುಗುಪ್ಪ, ಕುರುಗೋಡು. ನಂತರ ಇಲ್ಲಿನ ಜನಸಂಖ್ಯೆ 24,52,595. ಇದು ಕುವೈತ್ ದೇಶಕ್ಕೆ ಸಮನಾದ ಜನಸಂಖ್ಯೆಯನ್ನು ಹೊಂದಿದೆ. ಭಾರತದಲ್ಲಿ 168ನೇ ಸ್ಥಾನದಲ್ಲಿ ಜನಸಂಖ್ಯೆಯ ಒಂದು ಸ್ಥಾನದಲ್ಲಿ ಈ ಬಳ್ಳಾರಿ ಇದೆ. ಇಲ್ಲಿನ ಆಡಳಿತ ಭಾಷೆ ಕನ್ನಡ. ಮೊದಲು ಈ ಪ್ರದೇಶವು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು. ಈ ಬಳ್ಳಾರಿಯಿಂದನೇ ಆಂಧ್ರದ ಅನಂತಪುರಂ ಜಿಲ್ಲೆ 1882ರಲ್ಲಿ ಭಾಗವಾಗಿತ್ತು. ಈ ಜಿಲ್ಲೆಯ ಸುತ್ತ ರಾಯಚೂರು, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ ಹಾಗೂ ಆಂಧ್ರ ತೆಲಂಗಾಣದ ಅನಂತಪುರಂ ಮತ್ತು ಕರ್ನೂಲ್ ಜಿಲ್ಲೆಯಿಂದ ಸುತ್ತುವರೆದಿದೆ. ಇಲ್ಲಿನ 75ರಷ್ಟು ಜನ ಕೃಷಿಯನ್ನು ನಂಬಿ ಬದುಕುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹತ್ತಿ, ಜೋಳ, ಶೇಂಗಾ, ಭತ್ತ, ಸೂರ್ಯಕಾಂತಿ ಧಾನ್ಯಗಳನ್ನು ಇಲ್ಲಿ ಬೆಳೆಯುತ್ತಾರೆ. ಇಲ್ಲಿನ ಮುಖ್ಯ ನೀರಾವರಿ ಅಂದರೆ ತುಂಗಭದ್ರಾ ಜಲಾಶಯದ ನೀರೇ ಇಲ್ಲಿನ ಮುಖ್ಯ ನೀರಾವರಿಗೆ ಬಳಸತಕ್ಕಂಥ ನೀರಾಗಿದ್ದು, ಇದು ಗಣಿನಾಡು ಅಂತ ಹೆಸರುವಾಸಿಯಾಗಿರೋದಕ್ಕೆ ಕಾರಣ ಇಲ್ಲಿನ ಕೈಗಾರಿಕೆ. ಅದರಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ಸೀಸ, ತಾಮ್ರ, ಇನ್ನು ಅತಿ ಹೆಚ್ಚು ಕೈಗಾರಿಕೆಯ ವಲಯವನ್ನು ಈ ಬಳ್ಳಾರಿ ಹೊಂದಿದೆ. ಆದ್ದರಿಂದ ಅದನ್ನು ಗಣಿನಾಡೆಂದು ಕರೆಯುತ್ತಾರೆ. ಇಲ್ಲಿ ಸಂಡೂರು ಮತ್ತು ಬಳ್ಳಾರಿ ತಾಲೂಕಿನಲ್ಲಿ ಹೇರಳವಾಗಿ ಕಬ್ಬಿಣ, ಮ್ಯಾಂಗನೀಸ್, ಸೀಸ, ತಾಮ್ರ ಇನ್ನು ಹೆಚ್ಚಿನ ಕೈಗಾರಿಕಾ ವಸ್ತುಗಳು ಇಲ್ಲಿ ಸಿಗುತ್ತವೆ. ಜಗತ್ತಿನ ಎರಡನೇ ದೊಡ್ಡ ಏಕಶಿಲಾ ಬೆಟ್ಟವು ಕೂಡ ಬಳ್ಳಾರಿಯಲ್ಲಿಯೇ ಇದೆ. ಇಲ್ಲಿನ ಪ್ರವಾಸಿ ಸ್ಥಳಗಳೆಂದರೆ ಬಳ್ಳಾರಿಯ ಕೋಟೆ, ಬೊಮ್ಮಘಟ್ಟ, ತಿಮ್ಮಲಾಪುರ, ಸಂಡೂರು ಕುಮಾರಸ್ವಾಮಿ ದೇವಸ್ಥಾನ ಇವು ಅತ್ಯಂತ ಮುಖ್ಯವಾದ ಪ್ರವಾಸಿ ಸ್ಥಳಗಳು. ವಿಜಯನಗರ ಭಾಗವಾಗಿದ್ದರಿಂದ ಹಂಪಿಯು ಕೂಡ ಇದೇ ಜಿಲ್ಲೆಯಲ್ಲಿ ಬರುತ್ತಿತ್ತು. ಆದರೆ ಇತ್ತೀಚೆಗೆ 2021ರಲ್ಲಿ ವಿಜಯನಗರ ಎಂದೇ ಭಾಗವಾಗಿ ಒಂದು ಹೊಸ ಜಿಲ್ಲೆ ಕರ್ನಾಟಕದಲ್ಲಿ ಹುಟ್ಟಿಕೊಂಡಿದೆ. ನಂತರ ಇಲ್ಲಿನ ಸಾರಿಗೆ 3 ತರಹದ ಸಾರಿಗೆಗಳು ಇಲ್ಲಿ ಕಾಣಬಹುದು: ರೈಲ್ವೆ, ಬಸ್ ಮತ್ತು ವಿಮಾನ. ವಿದ್ಯಾನಗರ ವಿಮಾನ ನಿಲ್ದಾಣ ಹಾಗೂ ಬಳ್ಳಾರಿಯ ರೈಲ್ವೆ. ಇಲ್ಲಿನ ಕೈಗಾರಿಕೆಗೆ 447.76 ಕೋಟಿ ಹೂಡಿಕೆ ಮಾಡಲಾಗಿದ್ದು 9,222 ಜನ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ರೆಡ್ಡಿ ಸಹೋದರರು ಇಲ್ಲಿನ ಗಣಿಯಿಂದ ಅತ್ಯಂತ ಹೇರಳವಾದ ಸಂಪತ್ತನ್ನು ಗಳಿಸಿಕೊಂಡಿದ್ದಾರೆ. ಇದೇ ವಿಷಯವಾಗಿ ಯಡಿಯೂರಪ್ಪನವರು 3 ವರ್ಷ ಜನಾರ್ದನ್ ರೆಡ್ಡಿ ಅವರಿಗೆ ಜೈಲಿನಲ್ಲಿ ಹಾಕಲಾಗಿತ್ತು. ಇಲ್ಲಿನ ಅತಿ ಮುಖ್ಯ ರಾಜಕಾರಣಿಗಳೆಂದರೆ ವೈ ದೇವರಪ್ಪ, ಕೆ.ಸಿ. ಕೊಂಡಯ್ಯ, ಫಾರ್ಮರ್ MP ಹಾಗೂ MLCಯಲ್ಲಿ ಇವರು ಚುನಾಯಿತರಾಗಿದ್ದರು. ಬಿ. ನಾಗೇಂದ್ರ, ಬಳ್ಳಾರಿ ರೂರಲ್ MLA, P.T. ಪರಮೇಶ್ವರ್ ನಾಯಕ್,
ಫಾರ್ಮರ್ ಮಿನಿಸ್ಟರ್ ಮತ್ತು ಈಗಿನ ಪ್ರಸ್ತುತ MLA. MP ಪ್ರಕಾಶ್ ಇವರು ಫಾರ್ಮರ್ ಡೆಪ್ಯೂಟಿ CM ಆಫ್ ಕರ್ನಾಟಕ ಆಗಿದ್ದರು. ಇದು ಬೆಂಗಳೂರಿನಿಂದ 307 ಕಿಲೋಮೀಟರ್ ದೂರದಲ್ಲಿದೆ.